ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದಿತ್ತು, ಹಾಗೆ ಒಂದು ಸ್ವಲ್ಪ ರೆಸಿಪೀಸ್ ಮಾಡಿದ್ದೆ. ಪಾಪುನ ಕರ್ಕೊಂಡು ತೋಟಕ್ಕೆ ಹೋಗಿದ್ವಿ. ಇದನ್ನೆಲ್ಲ ಒಂದು ವ್ಲಾಗಾಗಿ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಡೈಲಿ ರೊಟೀನ್ ಅನ್ನೋದಕ್ಕಿಂತ ನಾನು ಒಂದು ಒಳ್ಳೊಳ್ಳೆ ಹ್ಯಾಬಿಟ್ಸ್ನ ಬಿಲ್ಡ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಶೇರ್ ಮಾಡೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಬೆಳಗಿನ ತಿಂಡಿಗೆ ನಾನು ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾಪುಗಂತೂ ತುಂಬ ಇಷ್ಟ ಇಡ್ಲಿ ಮತ್ತು ದೋಸೆ ಮಾಡಿದ್ರೆ. ಸೊ ಅವನಿಗೋಸ್ಕರ ಇಡ್ಲಿ ಮತ್ತು ದೋಸೆ ಮಾಡ್ಕೊಂಡಿದ್ದೀನಿ. ಅವನಿಗೆ ಒನ್ ಟೈಮ್ ಇಡ್ಲಿ ಕೊಡ್ತೀನಿ, ಒನ್ ಟೈಮ್ ದೋಸೆ ಕೊಡ್ತೀನಿ ಆ ಥರ. ಆ್ಯಂಡ್ ಕಡಲೆ ಬೀಜ ಹುರಿದಿಟ್ಟಿದ್ದೀನಿ, ಬಿಕಾಸ್ ನನಗೆ ಏನಾದರೂ ಪ್ರೋಟೀನ್ ಬೇಕು ಅನಿಸುತ್ತೆ. ಆ್ಯಂಡ್ ಏನಂದರೆ ನನಗೆ ನಾರ್ಮಲಾಗೆ ಎಗ್ಸ್ ಅಷ್ಟು ಇಷ್ಟ ಆಗೋಲ್ಲ, ಒಂದು ತಿಂತೀನಿ ಅಷ್ಟೇ. ಸೊ ಕಡಲೆ ಬೀಜದಲ್ಲಿ ಪ್ರೋಟೀನ್ ಇರುತ್ತೆ, ಹೆಸರು ಕಾಳು ರೀತಿ ಕಾಳುಗಳಲ್ಲಿ ತುಂಬ ಪ್ರೋಟೀನ್ ಇರುತ್ತೆ. ಅದರಿಂದ ನಾನು ಕಾಳಿನ ಪಲ್ಯ ಮತ್ತು ಈ ಥರದ್ದನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಮೊಟ್ಟೆ ಬೇಯಿಸೋಣ ಅಂತ ಹೇಳಿ ಬೇಯೋಕೆ ಇಟ್ಟಿದ್ದೀನಿ. ಆ್ಯಂಡ್ ಪಾಪು ಕೂಡ ಮಧ್ಯಾಹ್ನ ಟೈಮ್ ಮೊಟ್ಟೆ ಕೊಡ್ತೀನಿ. ಆ್ಯಂಡ್ ಅವ್ನಿಗೆ ಡೈಲಿ ಒಂದೊಂದು ಎಗ್ ಕೊಡ್ತೀನಿ. ಸೊ ಮಕ್ಕಳಿಗೆ ಡೈಲಿ ಒಂದೊಂದು ಎಗ್ ಕೊಡಬೇಕು, ಆ್ಯಂಡ್ ನಾವು ಕೂಡ ತಿನ್ನಬೇಕು. ದೊಡ್ಡವರು ಹೇಳ್ತಾರೆ ಮಕ್ಕಳಿಗೆ ಎಗ್ ಕೊಡಬಾರ್ದು ಅಂತ ಹೇಳಿ. ಬಟ್ ಏನಂದರೆ ಎಗ್ ಕೊಡಬೇಕು ಅವ್ರಿಗೆ ಅವ್ರ ಎನರ್ಜಿ ಬೇಕು ಅಂತಂದರೆ ಅವ್ರಿಗೆ ಪ್ರೋಟೀನ್ ಕೊಡಬೇಕು ಅದರಿಂದ. ಸೊ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಹೊರಗಡೆ ಹೋಗಿದ್ರಾ, ಅದಕ್ಕೆ ಇವರಿಬ್ಬರೂ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಅದಕ್ಕೆ ಫೀಡೆಲ್ಲ ತಂದಿಟ್ಟಿದ್ರು, ಅದನ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಕೊಟ್ಟು ಬಂದೆ. ಸೊ ಅದು ಕೂಡ ಒಂದು ರೊಟೀನೇ ಇವತ್ತು. ಆ್ಯಂಡ್ ಊಟಕ್ಕೆ ಇವತ್ತು ಲೈಟಾಗಿ ಮಾಡ್ಕೊಂಡಿದ್ದೆ, ಯಾರೂ ಇರಲಿಲ್ಲ ಅಲ್ವಾ ಮನೆಯಲ್ಲಿ, ಅದರಿಂದ ಬೇಳೆ ಸಾಂಬಾರು ಮತ್ತು ಅನ್ನ ಮಾಡ್ಕೊಂಡಿದ್ವಿ. ಪಾಪು ಕೂಡ ಅದೇ ತಿಂದ, ರೈಸ್ನ. ಆ್ಯಂಡ್ ಸ್ವಲ್ಪ ದೋಸೆ ತಿಂದಿದ್ದ ಅವನು. ಸೊ ಫ್ರೆಶ್ ಅಪ್ ಆಗಿ ಬಂದೆ ನಾನು. ಆ್ಯಂಡ್ ಅವನು ಇನ್ನೂ ಮಲಗಿದ್ದಾನೆ. ಅಷ್ಟರಲ್ಲಿ ಅವನ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ನೆಲ್ಲ ಮಡ್ಚಿಡೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ. ಎಷ್ಟು ಬಟ್ಟೆ ಇರುತ್ತಂದರೆ ಅವನದೇ ಒಂದು ಬ್ಯಾಸ್ಕೆಟ್ ಫುಲ್ಲು ಬಟ್ಟೆ ಆಗಿರುತ್ತೆ. ಆ್ಯಂಡ್ ಇವತ್ತು ಪಾಪು ನನ್ನ ಓಲೆ ಮುರಿದಾಕಿದ್ದಾನೆ. ಸೊ ನಾನಿವಾಗ ಆರ್ಟಿಫಿಷಿಯಲ್ ಒನ್ ಹಾಕ್ಕೊಂಡಿದ್ದೀನಲ್ಲ, ಆ ಥರದ್ದು ಒಂದಿದೆ ನನ್ನ ಹತ್ರ ಗೋಲ್ಡ್. ಬಟ್ ಅದೂ ಅದೇ ರೀತಿಯೇ ಬ್ರೇಕ್ ಮಾಡಿದ್ದಾನೆ. ಅಂದರೆ ಹಿಂಗೇನಾದರೂ ಬಂದು ತಪ್ಪಿಕೊಂಡಾಗ ಒಂದು ಅಷ್ಟು ಫೋರ್ಸಾಗಿ ಬಂದು ಹೊಡೆದ್ಬಿಡ್ತಾನೆ, ಕಿವಿಗಾಗಲಿ ಈ ಥರ ಆಗಲಿ. ಅದರಿಂದ ಬ್ರೇಕ್ ಆಗಿಬಿಟ್ಟಿದೆ. ಅದು ಈ ರೀತಿ ಇದ್ದಿದ್ದು ಜುಮ್ಕಿ ಸಪ್ರೇಟು ಮತ್ತು ಓಲೆ ಸಪ್ರೇಟ್ ಆಗಿದೆ ಇನ್ನೊಂದು ಇಯರಿಂಗ್ಸ್. ಆ್ಯಕ್ಚುಲಿ ನಾನು ಅದು ಬ್ರೇಕ್ ಆಗಿರೋದು ನಾನು ನೋಡ್ಕೊಂಡೇ ಇರಲಿಲ್ಲ, ಆಯಿತಾ. ಜುಮ್ಕಿ ಬೆಡ್ ಸ್ಪ್ರೆಡ್ ಮೇಲೆ ಬಿದ್ದಿತ್ತು. ಸೊ ಇದೇನು ಇಲ್ಲಿದೆ ಅಂತ ನೋಡಿದಾಗ ಕಿವಿ ಮುಟ್ಟು ನೋಡ್ಕೊಂಡಾಗ ಗೊತ್ತಾಯ್ತು ನನಗೆ ಬ್ರೇಕ್ ಆಗಿದೆ ಅಂತ ಹೇಳಿ. ಸೊ ಇದು ನನ್ನ ಹಸ್ಬೆಂಡ್ ಕೊಡಿಸಿದ್ದು ನನಗೆ ಡೈಲಿ ವೇರ್ಗೆ ಇಯರಿಂಗ್ಸ್ ಇರಲಿ ಅಂತ ಹೇಳಿ. ನಾನು ಡೈಲಿ ಇದನ್ನೇ ವೇರ್ ಮಾಡ್ತಾ ಇದ್ದಿದ್ದು. ಸೊ ಇವತ್ತು ಬ್ರೇಕ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಪೇರ್ ಇದೆ, ಸೊ ಅದನ್ನ ಹಾಕೊಳ್ಳೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ ಇದನ್ನ. ಯಾವುದಾದ್ರೂ ಜ್ಯುವೆಲ್ರಿ ಶಾಪ್ಗೆ ಹೋದಾಗ ಜಸ್ಟ್ ಒಂದು ಸಲ ಆಲ್ಟರ್ ಮಾಡಿಸ್ಬೇಕು ಅದನ್ನ. ಅಂದರೆ ಬೆಳ್ಳಿ ಯೂಸ್ ಮಾಡಿ ಅದನ್ನ ಜಾಯಿಂಟ್ ಮಾಡಿಕೊಡ್ತಾರೆ ಬ್ರೇಕ್ ಆಗ್ದಂಗೆ. ನಾವು ಎದ್ದೇಳೋ ಅಷ್ಟರಲ್ಲಿ ನನ್ನ ಕೆಲಸ ಏನೇನಿದೆ, ಸ್ವಲ್ಪ ವೀಡಿಯೋ ಎಡಿಟ್ ಮಾಡಬೇಕು, ಇದನ್ನೆಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಅವನು ಎದ್ದೇಳೋ ಅಷ್ಟರಲ್ಲಿ. ಆ್ಯಂಡ್ ಏನಂದರೆ ಅವನಿವತ್ತು ಸ್ನಾನ ಕೂಡ ಮಾಡಿಲ್ಲ, ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನೆ, ಜಾಸ್ತಿ ನಿದ್ದೆ ಬಂದಿತ್ತು ಅಂತ ಹೇಳಿ. ಸೊ ಅವನು ಎದ್ದ ಮೇಲೆ ಅವನಿಗೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಆ್ಯಂಡ್ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅವನ್ನ, ಅಷ್ಟೇ. ನಾನು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದನ್ನ. ಕಮೆಂಟ್ನಲ್ಲಿ ರಿಪ್ಲೈ ಮಾಡಿರ್ತೀನಿ, ಬಟ್ ಇನ್ನೂ ಒಂದು ಸಲ ಅದೇ ವಿಡಿಯೋ ಇರಲಿ ಅಂತ ಅಂದ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಕೆಲವೊಬ್ಬರು ತುಂಬ ಪಾಸಿಟಿವ್ ಆಗಿ ವಿಡಿಯೋ ಚೆನ್ನಾಗಿದೆ ಅಥವಾ ರೆಸಿಪಿ ಏನಾದರೂ ಕೇಳೋದಾಗಲಿ ಅಥವಾ ಏನಾದರೂ ಒಂದು ಪ್ರಾಡಕ್ಟ್ ಲಿಂಕ್ ಕೇಳೋದಾಗಲಿ, ಈ ಥರ ಒಂದು ಒಳ್ಳೆಯ ರೀತಿಯಲ್ಲಿ ಕಮೆಂಟ್ ಬಂದಿರ್ತವೆ. ಬಟ್ ಒಬ್ಬೊಬ್ರು ಏನಂದರೆ ಲೈಕ್ ಏನೋ ಒಂಥರ ಇರುತ್ತೆ. ಸೊ ಅದರದ್ದೆಲ್ಲ ರಿಪ್ಲೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನಾನು ಆ್ಯಕ್ಚುಲಿ ಪಾಪುಗೆ ಪೌಡರ್ ಯೂಸ್ ಮಾಡಲ್ಲ, ಆಯಿತಾ. ಯಾಕೆ ಅಂತ ಅಂದರೆ ಆ ಡಸ್ಟ್ ಪಾರ್ಟಿಕಲ್ಸ್ ಥರ ಇರುತ್ತಲ್ಲ, ಅದೆಲ್ಲ ಮೂಗ್ಗೆ ಹೋಗುತ್ತೆ ಅಂತ ಹೇಳಿ ಯೂಸ್ ಮಾಡ್ತಿರ್ಲಿಲ್ಲ ನಾನು. ಅದನ್ನು ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ, ಆ ಬಾಕ್ಸ್ನ ಚಿಕ್ಕವನಿದ್ದಾಗ ಬೊಟ್ಟು ಇಡ್ತಿದ್ನಲ್ಲ, ಬೊಟ್ಟು ಅಳಿಸ್ಬಾರ್ದು ಅಂತ ಹೇಳಿ ಅದನ್ನೇ ಇಡ್ತಾ ಇದ್ದೆ. ಸೊ ನೋಡಿ, ಬೆಡ್ಶೀಟ್ ಒಳಗಡೆ ಹೋಗ್ಬಿಟ್ಟು ಕೂಗಾಡ್ತಾ ಇದ್ದಾನೆ ಇವನು ಕಣ್ಣ ಮುಚ್ಚಲೆ. ಆ್ಯಂಡ್ ಪೌಡರ್ನ ಏನಂದರೆ ಅಲ್ಲಿ ನಮ್ಮನೆ ಹತ್ರ ಪಾಪು ಇದೆ, ಆ ಪಾಪುಗೆ ಹಾಕೋದು ನೋಡಿದ್ದಾನೆ. ಸೊ ಅವನು ಅದೇ ರೀತಿ ಮಾಡ್ಕೊಳ್ತಾ ಇರೋದು. ಸೊ ಅವನು ಕೂಡ ಊಟ ಮಾಡ್ದ. ಆ್ಯಂಡ್ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬೇಕು ಅವನಿಗೆ. ಮಳೆ ಬರ್ತಾಯಿತ್ತು ಇವತ್ತು, ಆಯಿತಾ. ವೆದರ್ ಸ್ವಲ್ಪ ಚಳಿ ಥರ ಇತ್ತು, ಅದರಿಂದ ಅವನಿಗೆ ಇವತ್ತು ಬೇಗ ಸ್ನಾನ ಮಾಡಿಸ್ಲಿಲ್ಲ.
ಇವಾಗ ತೋಟಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಬಿಕಾಸ್ ಮನೆ ಹತ್ರ ಇದ್ದರೆ ಅವನ್ನ ಹಿಡಿಯೋದು ತುಂಬ ಕಷ್ಟ ಆಯಿತಾ. ತೋಟದ ಹತ್ರ ಎಲ್ಲಾದರೂ ಕರ್ಕೊಂಡೋದ್ರೆ ಹಾಫ್ ಆನ್ ಅವರ್ ಅಥವಾ ಒಂದು 45 ಮಿನಿಟ್ಸೇ ಇಟ್ಕೋಬೋದು ಆರಾಮಾಗಿ. ಮಣ್ಣಲ್ಲಿ ಆಟ ಆಡ್ತಾನೆ, ಗಿಡಗಳನ್ನೆಲ್ಲ ಕೀಳೋದು, ಎಕ್ಸ್ಪ್ಲೋರ್ ಮಾಡೋದು ಈ ರೀತಿ ಮಾಡ್ತಾ ಇರ್ತಾನೆ ಆಯಿತಾ. ಸೊ ಅಲ್ಲಿಗೆ ಕರ್ಕೊಂಡೋದ್ರೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ನಾನು ಕೂಡ ರಿಲ್ಯಾಕ್ಸ್ ಆಗ್ಬೋದು ಅಂತ ಅಂದ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ವಾಟರ್ ಬಾಟಲ್ಗೆ ನೀರು ತೊಗೊಳ್ತಾ ಇದ್ದೀನಿ. ಬಿಕಾಸ್ ಅವನಲ್ಲಿ ನೀರು ಕೇಳ್ತಾನೆ. ನಾವು ಆ್ಯಕ್ಚುಲಿ ನೀರು ತೊಗೊಂಡು ಹೋಗ್ತಿರ್ಲಿಲ್ಲ ತೋಟದ ಮನೆ ಹತ್ರ ಇರೋ ತೋಟಕ್ಕೆ ಹೋಗೋದಾದರೆ. ಇವತ್ತು ನಾವು ಅಲ್ಲಿ ಹೋಗ್ತಾ ಇಲ್ಲ, ಬೇರೆ ತೋಟಕ್ಕೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ನೀರು ಮತ್ತು ಎಳ್ನೀರು ಏನೂ ಇಲ್ಲ ಅಲ್ಲಿ. ಇನ್ನೂ ಚಿಕ್ಕ ಚಿಕ್ಕ ಗಿಡಗಳು ಆ್ಯಂಡ್ ತುಂಬ ದೊಡ್ಡವಿದ್ದಾವೆ, ಸಿಗಲ್ಲ. ಅದರಿಂದ ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ನಾರ್ಮಲಾಗಿ ನಮ್ಮ ತೋಟದ ಮನೆಗೆ ಹೋಗೋದಾದರೆ, ಆ ತೋಟಕ್ಕೆ ಹೋಗೋದಾದರೆ ಅಲ್ಲೇ ಇರುತ್ತೆ ನೀರು, ಎಳ್ನೀರೆಲ್ಲ ಸಿಗುತ್ತೆ. ಆ್ಯಂಡ್ ಅವ್ನಿಗೊಂದು ಫ್ರೂಟ್ ಕೂಡ ತೊಗೊಂಡೆ, ಅಕಸ್ಮಾತ್ ಕೇಳಿದ್ರೆ ಕೊಡೋಣ ಅಂತ ಹೇಳಿ ಒಂದು ಆ್ಯಪಲ್ ತೊಗೊಂಡೆ. ಆ್ಯಂಡ್ ವಾಟರ್ ಬಾಟಲ್ ತೊಗೊಂಡೆ. ಈ ಗಿಡ ನಮ್ಮ ಮನೆ ಪಕ್ಕದಲ್ಲಿದೆ ಆಯಿತಾ. ನಮ್ಮದು ಮನೆಗೆ ಟ್ಯಾಂಕ್ ಇಟ್ಟಿದ್ದೀವಿ, ಸೊ ಅದ್ರ ಪಕ್ಕ ಇತ್ತು. ಅವ್ನಿಗೇನಂದರೆ ಒಂದು 2-3 ಸಲ ಕೊಟ್ಟಿದ್ದೆ ಹಣ್ಣು ತಿನ್ನಲಿಕ್ಕೆ. ಆವಾಗಲಿಂದ ನೋಡ್ಕೊಂಡಿದ್ದಾನೆ ಅದು ತಿನ್ನೋದು ಅಂತ ಹೇಳಿ. ಎಲ್ಲಾದರೂ ನೋಡಿದ ತಕ್ಷಣ ತೋರಿಸ್ತಾ ಇರ್ತಾನೆ, ಅಥವಾ ನಾನು ಕಿತ್ಕೊಂಡಿರೋದು ನೋಡಿರ್ತಾನಲ್ಲ ಮತ್ತು ಗಿಡದ ಹತ್ರ ತೋರಿಸೋದು ಈ ರೀತಿ ಮಾಡ್ತಾಯಿದ್ದ. ಸೊ ಸ್ವಲ್ಪ ಹಣ್ಣು ಸಿಕ್ಕಿತ್ತು, ಅದನ್ನ ಕೊಟ್ಟೆ. ಇದನ್ನ ನಮ್ಮ ಕಡೆ ಗಂಟ್ಲು ಹಣ್ಣು ಅಂತ ಹೇಳ್ತಾರೆ. ಆ್ಯಂಡ್ ಈ ಗಿಡದ ಸೊಪ್ಪಿಂದ ಸಾಂಬಾರು ಕೂಡ ಮಾಡ್ತಾರೆ. ನಿಮ್ಗೇನಾದರೂ ಗೊತ್ತಿದ್ದರೆ ತಿಳಿಸಿ. ಸೊ ತೋಟಕ್ಕೆ ಬಂದಿದ್ದೀವಿ ಇವಾಗ. ತುಂಬ ಕಾಯಿಗಳು ಬಿದ್ದಿದ್ವು ಆಯಿತಾ. ತುಂಬ ದಿನ ಆಗಿತ್ತು ಈ ತೋಟಕ್ಕೆ ಬಂದು. ಆ್ಯಂಡ್ ಪಾಪು ಏನಂದರೆ ಆ ಡ್ರಿಪ್ ವೈರ್ನಲ್ಲಿ ನೀರು ಬರುತ್ತೆ ಅಂತ ಅಂದ್ಕೊಂಡು ಕ್ಯಾಪ್ಸ್ ಎಲ್ಲ ಬಿಚ್ತಾ ಇದ್ದಾನೆ. ಆ್ಯಕ್ಚುಲಿ ನೀರು ಬರುತ್ತೆ, ಬಟ್ ಇವಾಗ ನಾವು ಆನ್ ಮಾಡಿಲ್ಲ. ಅದರಿಂದ ಸ್ವಲ್ಪ ಒಂದೊಂದು ಡ್ರಾಪ್ ಬರ್ತಿತ್ತಲ್ಲ, ಅದನ್ನ ನೋಡಿಬಿಟ್ಟು ನೀರು ಬರ್ತಿದೆ ಅಂತ ಅಂದ್ಕೊಂಡು ಆಟ ಆಡ್ತಿದ್ದ. ಅವನಿಗೆ ಕಾಯಿ, ಎಳ್ನೀರು ಇದನ್ನೆಲ್ಲ ನೋಡಿದ್ರೆ ತುಂಬ ಎಕ್ಸೈಟ್ ಆಗ್ತಾನೆ. ಆ್ಯಂಡ್ ಅವ್ನಿಗೆ ಇಷ್ಟ ಕೂಡ ಅದು. ಸೊ ಯಾವುದೂ ಬಿಡ್ತಾ ಇರಲಿಲ್ಲ. ಅವ್ರ ಪಪ್ಪನ ಜೊತೆ ಸೇರಿ ಅವ್ರು ಯಾವ ಥರ ಕಾಯಿನ ಎತ್ಕೊಂಡು ಬಂದು ಒಂದು ಕಡೆಗೆ ಹಾಕ್ತಿದ್ರು, ಅವನು ಅದೇ ರೀತಿ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಗೊತ್ತಿಲ್ಲ ಚೆನ್ನಾಗಿರೋದು ಯಾವುದು, ಚೆನ್ನಾಗಿಲ್ಲದೆ ಇರೋದು ಯಾವುದು ಅಂತ ಹೇಳಿ. ನಮ್ಮ ಕಡೆ ತೆಂಗಿನ ಮರದಲ್ಲಿ ಲೈಕ್ ಅದು ಸೇಮ್ ಇಲಿ ಥರ ಅಂತೆ, ಯಾದ ಅಂತ ಹೇಳ್ತಾರೆ. ಅದು ಎಳ್ನೀರುಗಳನ್ನ ಕುಡ್ದು ಕೆಳಗೆಸ್ತಿರುತ್ತೆ. ಅದು ಸೇಮ್ ದೂರದಿಂದ ನೋಡೋಕೆ ಕಾಯಿ ಥರ ಅನಿಸುತ್ತೆ, ಬಟ್ ಹೋಲ್ ಆಗಿರುತ್ತೆ ಆ್ಯಂಡ್ ಹಾಳಾಗಿರುತ್ತೆ ಅದು. ಅದನ್ನು ಕೂಡ ತೊಗೊಂಡು ಬಂದುಬಿಟ್ಟು ಒಂದು ಕಡೆಗೆ ಹಾಕ್ತಾಯಿದ್ದಾನೆ. ಅವ್ನಿಗೆ ಗೊತ್ತಿಲ್ಲ ಅಲ್ಲ ಅದರಿಂದ. ಸೊ ಕಾಯಿಗಳಿದ್ದರೆ ತುಂಬ ಇದ್ದರೆ ಏನು ಮಾಡ್ತಾರೆ ಅಂದರೆ ನಮ್ಮ ಕಡೆ ಜಿಡ್ಡಿ ಹಾಕೋದು ಅಂತ ಹೇಳ್ತಾರೆ. ಒಂದು ಕಾಯಿಂದ ಇನ್ನೊಂದು ಕಾಯಿನ ಕಟ್ಬಿಟ್ಟು ತೊಗೊಂಡು ಬರೋದು. ಸೊ ನಾವು ನಾರ್ಮಲಾಗಿ ಟ್ರ್ಯಾಕ್ಟರ್ ತೊಗೊಂಡು ಬರ್ತಾರೆ ತುಂಬ ಜಾಸ್ತಿ ಇದ್ದರೆ. ಬಟ್ ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದಿದೆ ಅಂತ ಹೇಳಿ. ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ವಾ. ಸೊ ಗಾಡಿನಲ್ಲೇ ಆರಾಮಾಗಿ ಇಟ್ಕೊಳ್ಬೋದು ಅಂತ ಅಂದ್ಕೊಂಡು ಈ ರೀತಿ ಕಟ್ತಾ ಇದ್ದಾರೆ. ಪಾಪು ಅಂತೂ ಆರಾಮಾಗೇ ಇದ್ದ. ಸೊ ಬೇರೆ ಕಡೆ ತೋಟದಲ್ಲೆಲ್ಲ ಏನಂದರೆ ಅಲ್ಲಿ ತುಂಬ ಎಲ್ಲ ಹುಲ್ಲು ಆ್ಯಂಡ್ ಗಿಡಗಳಿದ್ದಾವೆ. ಇಲ್ಲಿ ಕರ್ಕೊಂಡು ಬಂದರೆ ಆರಾಮಾಗಿ ಇರಿಸ್ಕೊಳ್ಬೋದು. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ. ಇನ್ನೂ ಚಿಕ್ಕ ಚಿಕ್ಕ ಗಿಡಗಳಲ್ವ, ಸುಮ್ಮನೆ ಇರ್ತಾನೆ. ಸೊ ನೋಡಿ ನಾವಿನ್ನೂ ಇಲ್ಲಿದ್ದೀವಿ, ಅವನು ಆಗಲೇ ಅಷ್ಟು ದೂರ ಹೋಗಿದ್ದಾನೆ. ಅಂದರೆ ಗಿಡಗಳು ನೋಡೋದು, ಆ ಪೈಪ್ನಲ್ಲಿ ನೀರು ಹೋಗ್ತಿರುತ್ತಲ್ಲ ಅದನ್ನೆಲ್ಲ ಮುಟ್ಟೋದು, ಆ್ಯಂಡ್ ಮಣ್ಣಲ್ಲಿ ಆಟ ಆಡೋದು ಈ ಥರ ನೋಡಿ. ನಾನೊಂದು ಗಿಡ ಕಿತ್ತಿದ್ದು ನೋಡ್ದೆ. ಸೊ ಅವನು ಇವಾಗ ಅದೇ ರೀತಿ ಮಾಡ್ತಾ ಇದ್ದಾನೆ. ಮನೆ ಹತ್ರ ಅಂದರೆ ಅವನು ತುಂಬ ಹೈಪರ್ ಆ್ಯಕ್ಟಿವ್ ಆಯಿತಾ. ಒಂದು ಕಡೆ ಕೂರೋದೇ ಇಲ್ಲ. ಈ ರೀತಿ ಎಲ್ಲಾದರೂ ಕರ್ಕೊಂಡು ಬಂದಾಗ ಅವ್ನ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆರಾಮಾಗಿ ಇರಿಸ್ಕೊಳ್ಬೋದು. ಮನೆ ಹತ್ರ ಅಂತೂ ತುಂಬಾ ಕಷ್ಟ ಅವನ್ನ ಇಟ್ಕೊಳ್ಳೋದು, ಅಷ್ಟು ಹೈಪರ್ ಆ್ಯಕ್ಟಿವ್ ಅವನು. ಒಂದು ಸೆಕೆಂಡ್ ನಾನೇನಾದರೂ ಆಚೆ ಈಚೆ ಆದರೆ ಏನಾದರೂ ಒಂದು ಮಾಡಿರ್ತಾನೆ ಆ ಥರ. ಸೊ ತೋಟದಿಂದ ಬಂದಮೇಲೆ ಕೈ ತೋಟದ ಹತ್ರ ಬಂದಿದ್ದೀನಿ. ದಿನ ಪೂರ್ತಿ ನನಗೆ ಈ ರೀತಿ ಏನಾದರೂ ನೇಚರ್ನಲ್ಲೇ ಇರೋದು ತುಂಬ ಇಷ್ಟ ಆಗುತ್ತೆ. ಸೊಪ್ಪು ಕಿತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೆ. ಇನ್ನೂ ತುಂಬ ಥರ ಸೊಪ್ಪುಗಳಿದ್ದಾವೆ. ಸೊ ಅದನ್ನೆಲ್ಲ ಈ ವೀಕ್ನಲ್ಲಿ ಮುಗಿಸ್ಬೇಕು. ಸಾಂಬಾರು ಮಾಡಿಕೊಂಡೆ ಮೊಸೊಪ್ಪನ್ನ. ಆ್ಯಂಡ್ ನೈಟ್ ಚಿಯಾ ಸೀಡ್ಸ್ನ ಸೋಕ್ ಮಾಡೋಣ ಅಂತ ಹೇಳಿ ಸೋಕ್ ಮಾಡ್ತಾಯಿದ್ದೀನಿ. ಡೈಲಿ ಏನಾದರೂ ಒಂದು ಈ ರೀತಿ ಮೆಂತ್ಯ ಕಾಳು ಅಥವಾ ಜೀರಿಗೆ ಅಥವಾ ಚಿಯಾ ಸೀಡ್ಸ್ ಆಗಿರಲಿ, ಈ ಥರದ್ದು ಏನಾದರೂ ಒಂದು ಡೈಲಿ ಒಂದು ಸೋಕ್ ಮಾಡ್ತೀನಿ ನೈಟ್ ಮಲಗಬೇಕಾದ್ರೆ. ಆ್ಯಂಡ್ ಬೆಳಗ್ಗೆ ಎದ್ದು ಅದನ್ನು ಕುಡಿಯೋದು. ಸೊ ಒಂಥರ ಡಿಟಾಕ್ಸ್ ಆದಂಗಿರುತ್ತೆ. ಆ್ಯಂಡ್ ಒಳ್ಳೆಯದು ಕೂಡ ಅಲ್ವಾ ಅದರಿಂದ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಬೆಳಗ್ಗೆನೇ ಎದ್ದಿದ ತಕ್ಷಣ ಕೈ ತೋಟದ ಹತ್ರ ಬಂದಿದ್ದೀನಿ. ಬೆಂಡೆಕಾಯಿಗಳಿದ್ವು. ಸೊ ಬೆಂಡೆಕಾಯಿ ಕಿತ್ಕೊಳ್ಳೋಣ ಅಂತ ಹೇಳಿ. ಇದೇನು ಗೊತ್ತಾ, ಇವತ್ತು ಕಿತ್ಕೊಂಡಿದ್ರೆ ನೆಕ್ಸ್ಟ್ ಡೇ ಬಿಟ್ಟು ಇನ್ನು ನೆಕ್ಸ್ಟ್ ಡೇಗೆ ಆಗಲೇ 2 ದಿನಕ್ಕೆ ಒಂದು ದಿನ ಕಿತ್ಕೊಳ್ಬೇಕು. ಇಲ್ಲಾಂದರೆ ಪೂರ್ತಿ ಎಲ್ಲ ಬಲ್ತು ಹೋಗ್ಬಿಡ್ತವೆ. ಸೊ ಸುಮಾರು ಇದ್ವು ಇವತ್ತು ಆಯಿತಾ. ಆ್ಯಂಡ್ ತೋಟದಿಂದನೂ ತೊಗೊಂಡು ಬಂದಿದ್ದರು. ಅಲ್ಲೂ ಒಂದು ಸ್ವಲ್ಪ ಗಿಡ ಹಾಕಿದ್ದಾರೆ. ಅದನ್ನೆಲ್ಲ ಎತ್ತಿಟ್ಟಿದ್ದೆ. ಸೊ ಅದು ಎಲ್ಲ ಹಾಕಿ ಏನಾದರೂ ಗ್ರೇವಿ ಥರ ಮಾಡೋಣ ಅಂತ ಹೇಳಿ ಕಿತ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಕಿತ್ಕೊಂಡಿದ್ದಾದಮೇಲೆ ಬೀನ್ಸ್ ಬಿಟ್ಟಿದ್ದಾವೆ ಇವತ್ತು. ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ.
ಸೊ ಬೀನ್ಸ್‌ನ ಕಿತ್ಕೊಳ್ಬೇಕು ಆ್ಯಂಡ್ ಕರ್ಬೇವಿನ ಸೊಪ್ಪು ಕಿತ್ಕೊಳ್ಬೇಕು, ಕೊತ್ತಂಬರಿ ಸೊಪ್ಪು ಕಿತ್ಕೊಳ್ಬೇಕು. ನಾನು ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಅಂದರೆ ಪ್ರತಿಯೊಂದನ್ನು ಹಾಕಿ ಹೊರಗಡೆದೇನು ಹಾಕ್ತಾಯಿಲ್ಲ, ಪ್ರತಿಯೊಂದು ನಮ್ಮ ಮನೆದೇ ಹಾಕಿ ಅಡುಗೆ ಮಾಡಬೇಕು ಅಂತ ಹೇಳಿ. ಸೊ ಅದು ಇವಾಗ ಎಕ್ಸಿಕ್ಯೂಟ್ ಆಗ್ತಿದೆ. ನಾನು ಅಂದ್ಕೊಂಡಿದ್ದೆಲ್ಲ ಪ್ಲ್ಯಾನ್ಸು. ಸೊ ತುಂಬ ಖುಷಿ ಆಯ್ತು ನನಗೆ. ನಮ್ಮ ಕೈ ತೋಟದಲ್ಲೇ ತುಂಬ ತರಕಾರಿ ಸಿಗ್ತಾ ಇದ್ದಾವೆ ಇವಾಗ. ಲೈಕ್ ಬೆಂಡೆಕಾಯಿ ಇದೆ, ತುಂಬ ಥರದ್ದು 4, 5 ಥರದ ಸೊಪ್ಪುಗಳು ಸಿಗ್ತಾ ಇದ್ದಾವೆ. ಬೀನ್ಸ್ ಇದೆ, ಹಸಿರು ಮೆಣಸಿನ್ಕಾಯಿ ಬಿಡ್ತಾ ಇದೆ. ಆ್ಯಂಡ್ ತೋಟದ ಹತ್ರನೂ ಇದೇ ರೀತಿ ಸ್ವಲ್ಪ ಜಾಗದಲ್ಲಿ ಮನೆಗೆ ಬೇಕಿರೋ ತರಕಾರಿ ಹಾಕಿದ್ದೀವಿ ಆಯಿತಾ. ಅಲ್ಲಿ ಕೂಡ ತುಂಬ ತರಕಾರಿ ಸಿಗ್ತಾ ಇದೆ ಇವಾಗ. ಒಂಥರ ನನಗೆ ಡೈಲಿ ಬಂದು ನೋಡಿದ್ರೆ ಒಂಥರ ನೆಕ್ಸ್ಟ್ ಡೇ ಏನು ಬಿಟ್ಟಿರುತ್ತೋ ಅನ್ನೋ ಥರ ಎಕ್ಸೈಟ್ಮೆಂಟ್ ನನಗೆ ಇಲ್ಲಿ ಬಂದಿದ್ದ ತಕ್ಷಣ. ಸೊ ನೋಡಿ ಬೀನ್ಸ್ ಬಿಟ್ಟಿದೆ ಆ್ಯಂಡ್ ಇನ್ನೂ ತುಂಬ ಬಿಡೋದು ಕೂಡ ಇದೆ. ಇದು ತಿಂಗ್ಳುಳ್ಳಿಕಾಯಿ ಅಂತ ಹೇಳ್ತಾರಲ್ಲ, 1 ಮಂತಲ್ಲೆಲ್ಲ ಬಿಡುತ್ತಲ್ಲ ಅದು ಇದು. ಸೊ ನಾನು ತೊಗೊಂಡು ಬಂದಿದ್ದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ನಾನು. ಆ್ಯಂಡ್ ಈ ಕಡೆ ಪಕ್ಕದಲ್ಲಿ ಕಾಣ್ತಾ ಇರೋ ಗಿಡಗಳೆಲ್ಲ ಸಬ್ಬಸಿಗೆ ಸೊಪ್ಪು ಆಯಿತಾ. ಅದನ್ನು ಕೂಡ ಇನ್ನೊಂದು ವೀಕ್ ಬಿಟ್ಟು ಹಾರ್ವೆಸ್ಟ್ ಮಾಡ್ಬೋದು. ಅದು ಕೂಡ ರೆಡಿ ಆಗುತ್ತೆ ಅಷ್ಟರಲ್ಲಿ. ಇವಾಗ ಇನ್ನೂ ಲೈಟಾಗಿ ಸ್ವಲ್ಪ ಚಿಕ್ಕದು, ಅದಕ್ಕೋಸ್ಕರ ಕಿತ್ಕೊಳ್ಳಿಲ್ಲ. ಬೀನ್ಸು ಆಲ್ಮೋಸ್ಟ್ ಒಂದು 1/4 kg ಸಿಕ್ಕಿತ್ತಾಯ್ತಾ. ಇನ್ನೂ ತುಂಬ ಇದ್ವು. ಬಟ್ ನನಗೇನಂದರೆ ವೀಡಿಯೋ ಪರ್ಪಸ್ಗೋಸ್ಕರ ನಾನು ಪೂರ್ತಿ ಎಲ್ಲ ಕಿತ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಲ್ಲ. ನನಗೆ ಆ ಟೈಮ್ಗೆ ಎಷ್ಟು ಬೇಕಿರುತ್ತೋ ಅಷ್ಟನ್ನು ಮಾತ್ರ. ಇವಾಗ ನನಗೆ ಉಪ್ಪಿಟ್ಟಿಗೆ ಎಷ್ಟು ಕೊತ್ತಂಬರಿ ಸೊಪ್ಪು ಬೇಕೋ ಅಷ್ಟು ಮಾತ್ರ ಕಿತ್ಕೊಳ್ತೀನಿ. ನಾನು ಮತ್ತೆ ಮಧ್ಯಾಹ್ನ ಸಾಂಬಾರಿಗೆ ಬೇಕು ಅಂದರೆ ಮತ್ತೆ ನಾನು ಆವಾಗಲೇ ಬಂದು ಕಿತ್ಕೊಂಡು ಹೋಗೋದು ಆ ಥರ. ಬಿಕಾಸ್ ಏನಂದರೆ ನಾವು ಬೆಳೆದಿರೋದೇ ಫ್ರೆಶ್ಶಾಗಿ ತಿನ್ನೋದಕ್ಕೋಸ್ಕರ ಆಯಿತಾ. ನಾನು ತುಂಬ ಜನ ರೀಲ್ಸ್ನಲ್ಲಿ ನೋಡಿದ್ದೀನಿ, ಎಲ್ಲ ಒಟ್ಟಿಗೆ ಹಾರ್ವೆಸ್ಟ್ ಮಾಡ್ತಾರೆ ಮತ್ತು ಅದನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅದೇ ರೀತಿನಲ್ಲಿ ತಿಂತಾರೆ. ಯಾಕೆ ಅಂತ ಗೊತ್ತಿಲ್ಲ. ರೀಲ್ಸ್ ಪರ್ಪಸ್ಗೋಸ್ಕರ ಪ್ಲೀಸ್ ಎಲ್ಲ ಒಟ್ಟಿಗೆ ಹಾರ್ವೆಸ್ಟ್ ಮಾಡಿ ವಿಡಿಯೋ ಪರ್ಪಸ್ಗೋಸ್ಕರ ಪ್ಲೀಸ್ ಆ ಥರ ಮಾಡಬೇಡಿ. ನೀವು ಒಂದು ಒಳ್ಳೆ ರೀತಿನಲ್ಲಿ ಬೆಳೆದಿರ್ತೀವಿ ಆಯಿತಾ, ಏನು ಪೆಸ್ಟಿಸೈಡ್ಸ್ ಹಾಕ್ದಲೆ ಫ್ರೆಶ್ಶಾಗೆ ತಿನ್ನೋಣ ಅಂತ ಹೇಳಿ ಮತ್ತೆ ಅದನ್ನ ತೊಗೊಂಡೋಗಿ ನೀವು ಫ್ರಿಡ್ಜಲ್ಲಿ ಇಟ್ಟರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ಕೈ ತೋಟ ಅಂತ ಇರೋದಕ್ಕೆ ನಮ್ಗೆ ಏನು ಬೇಕಿರುತ್ತೆ ಆವಾಗ ಆ ಕ್ಷಣ ಕಿತ್ಕೊಳ್ಳೋಕ್ಕಲ್ವಾ. ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಇಷ್ಟು ಬೇಕಿದೆ ಅಷ್ಟನ್ನು ಮಾತ್ರ ಕಿತ್ಕೊಳ್ತೀನಿ. ಇವಾಗ ನಾನು ತೋರಿಸ್ತೀನಿ ನೋಡಿ. ಕರ್ಬೇವಿನ ಸೊಪ್ಪು ಕೂಡ ಅಷ್ಟೇ ಫ್ರೆಶ್ಶಾಗಿ ಕಿತ್ಕೊಳ್ತೀನಿ ನಾನು. 3 ಕಡ್ಡಿ ಕಿತ್ಕೊಂಡಿರೋದು. ಇದನ್ನ ತೊಗೊಂಡೋಗಿ ಇವಾಗ ನನಗೆ ಉಪ್ಪಿಟ್ಟು ಹಾಕಿದ್ರೆ ಖಾಲಿ ಆಗುತ್ತೆ. ಅದು ಮತ್ತೆ ಮಧ್ಯಾಹ್ನ ಸಾಂಬಾರಿಗೆ ಮತ್ತೆ ಬಂದು ತೊಗೊಂಡು ಹೋಗ್ತೀನಿ ಆ ಥರ. ಒಂದು ವಾಕಬಲ್ ಡಿಸ್ಟೆನ್ಸ್ 1 ನಿಮಿಷಕ್ಕೆ ಬರ್ಬೋದು ಮನೆ ಹತ್ರದಿಂದ. ಸೊ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೀನ್ಸ್, ಹುಳ್ಳಿಕಾಯಿ ಅಂತ ಹೇಳ್ತೀನಿ, ಟೊಮೆಟೊ, ಈರುಳ್ಳಿ ಎಲ್ಲ. ಆ್ಯಂಡ್ ರವೆ ಕೂಡ ಹುರಿದಿಟ್ಕೊಳ್ತಾ ಇದ್ದೀನಿ ಇವಾಗ. ನನಗೆ ನಾರ್ಮಲಾಗಿ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಆಯಿತಾ. ಬನ್ಸಿ ರವೆ ಯೂಸ್ ಮಾಡಿ ಮಾಡೋದು. ಯಾರು ಉಪ್ಪಿಟ್ಟು ಇಷ್ಟಪಡಲ್ಲ ಅವರು ಈ ರವೆನಲ್ಲಿ ಟ್ರೈ ಮಾಡಿ ಆಯಿತಾ. ಬನ್ಸಿ ರವೆನ ನೀಟಾಗಿ ಹುರಿದು ತರಕಾರಿನ ಯೂಸ್ ಮಾಡ್ಬೇಕು ಜಾಸ್ತಿ ಆಯಿತಾ. ಬರೀ ರವೆ ಹಾಕಬಾರ್ದು. ಆಯಿಲ್ ಹಾಕಿ ಆ್ಯಂಡ್ ಅದಕ್ಕೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕ್ಯಾರೆಟ್ ಅಥವಾ ನೀವು ಬೀನ್ಸು ಇದನ್ನೆಲ್ಲ ಹಾಕ್ಕೊಳ್ಬೋದು. ಆಲೂಗಡ್ಡೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ ಇದು ಹಾಕಿ ನೀಟಾಗಿ ಹುರಿದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ನೀರು ಮಳ್ಳಿದ್ದಾದಮೇಲೆ ಕಾಯಿ ತುರಿ ಹಾಕಿ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಆಯಿತಾ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ನಾರ್ಮಲ್ ಸಣ್ಣ ರವೆನಲ್ಲಿ ಮಾಡೋದಕ್ಕಿಂತ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಲ್ಲ ಅದರಿಂದ ಇನ್ನೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಾರ್ಮಲ್ ಆಯಿಲ್ಗಿಂತ. ಸೊ ಎಲ್ಲರೂ ಎಣ್ಣೆನ ಮನೆಯಲ್ಲೇ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಕೂಡ ಮನೆಯಲ್ಲೇ ಮಾಡಿರೋ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತಾ ಇರೋದು. ಬಿಕಾಸ್ ಹೊರಗಡೆ ತೊಗೊಂಡು ಬರೋ ಎಣ್ಣೆನಂತೂ ತುಂಬ ಕೆಮಿಕಲ್ಸ್ ಹಾಕಿರ್ತಾರಲ್ವ, ಎಲ್ರಿಗೂ ಗೊತ್ತಿರೋ ಹಾಗೇ. ಬಟ್ ಆಪ್ಷನ್ಸ್ ಇದೆ ನಮಗೆ, ಯಾಕೆ ಎಲ್ಲರೂ ಅದನ್ನು ತೊಗೊಂಡು ಬಂದು ತಿಂತಿದ್ದಾರೆ ಅಂತ ಗೊತ್ತಿಲ್ಲ. ನೀವು ಬೇಕಿದ್ರೆ ಕಡಲೆ ಬೀಜ ಪರ್ಚೇಸ್ ಮಾಡಿ ಅದರಲ್ಲಿ ಎಣ್ಣೆ ಮಾಡಿಸ್ಬೋದು. ಕೊಬ್ಬರಿ ಪರ್ಚೇಸ್ ಮಾಡಿ, ನಿಮ್ಮ ತೋಟ ಇಲ್ಲ ಅಂದರೂ ಕೂಡ ಕೊಬ್ಬರಿ ಪರ್ಚೇಸ್ ಮಾಡಿ ಎಣ್ಣೆ ಮಾಡಿಸ್ಬೋದು. ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ. ಬಟ್ ಹೆಲ್ತ್ ವೈಸ್ ಒಳ್ಳೇದಲ್ವಾ. ಅಥವಾ ಸಾಸಿವೆ ಎಣ್ಣೆ ಮಾಡಿಸ್ಬೋದು. ಒಂದು 2-3 ಥರದ್ದು ಮಾಡಿಸಿಟ್ಕೊಂಡ್ರೆ ಸೊ ಎಲ್ಲದೂ ಕೂಡ ಮ್ಯಾನೇಜ್ ಆಗುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ ಕೂಡ. ಸೊ ನಾನು ಈ ರೀತಿ ಅಡುಗೆ ಮಾಡ್ತಾನೆ ನಾನು ಕ್ಲೀನಿಂಗ್ ಕೆಲಸನೂ ಕೂಡ ಮಾಡ್ಕೊಳ್ತೀನಿ. ಸೊ ದಟ್ ಈಸಿ ಆಗುತ್ತೆ ನನಗೆ ಅಂತ ಹೇಳಿ. ಬೇಗ ಮುಗಿಯುತ್ತೆ ಕೆಲಸ ಕೂಡ. ಸೊ ನಾನು ಅದು ಬೇಯೋವರೆಗೂ ಅಲ್ಲಿ ವೆಯ್ಟ್ ಮಾಡ್ತಿರ್ತೀನಲ್ಲ, ಹಾಗೆ ಅಲ್ಲೇನಾದರೂ ಒಂದು ಕ್ಲೀನ್ ಮಾಡಿಕೊಂಡ್ರೆ ಮುಗೀತು. ಅಥವಾ ನೆಕ್ಸ್ಟ್ ಅಡುಗೆಗೆ ಏನಾದರೂ ಚಾಪ್ ಮಾಡ್ಕೊಳ್ಳೋದು ಆ ಥರ. ಚಿಯಾ ಸೀಡ್ಸ್ನ ಸೋಕ್ ಮಾಡಿದ್ನಲ್ಲ ಕುಡಿಯೋಣ ಅಂತ ಹೇಳಿ ತಗೊಂಡೆ. ಸೊ 1 ಸ್ಪೂನ್ ಯೂಸ್ ಮಾಡ್ತೀನಿ ಅಷ್ಟೇ, ನಾನು ಜಾಸ್ತಿ ಕುಡಿಯೋದಿಲ್ಲ. ನೀವು ಅದನ್ನು ರಾಂಗ್ ವೇನಲ್ಲಿ ತೊಗೊಳ್ಬೇಡಿ ಯಾವುದು ಚಿಯಾ ಸೀಡ್ಸ್ನ. ಎಷ್ಟು ಚಿಯಾ ಸೀಡ್ಸ್ ತಿಂತೀರೋ ನೀವು ಅಷ್ಟೇ ನೀರು ಕೂಡ ಕುಡಿಬೇಕಾಗುತ್ತೆ, ತುಂಬ ನೀರನ್ನ. ಬಿಕಾಸ್ ಅದು ವಾಟರ್ ತುಂಬ ಅಬ್ಸರ್ವ್ ಮಾಡುತ್ತೆ ಅದರಿಂದ.
ಅದಾದಮೇಲೆ ಮತ್ತೆ ಕೈ ತೊಟ್ಟತ್ರ ನನ್ನ ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ದೆ. ಸೊ ನುಗ್ಗೆ ಸೊಪ್ಪಿತ್ತು ಆಯಿತಾ. ಮತ್ತು ಹೂವು ಕೂಡ ಇತ್ತು. ನಮಗೆ ಆ್ಯಕ್ಚುಲಿ ನುಗ್ಗೆಕಾಯಿ ಬಿಟ್ಟಿತ್ತು ನಮ್ಮ ಮರದಲ್ಲಿ. ನಾವು ಅದನ್ನು ಕಿತ್ಕೊಳ್ಳೋಣ ಅಂತ ಹೋಗಿದ್ವಿ. ಬಟ್ ಅದು ಒಂದೊಂದೇ ಕೀಳೋದಕ್ಕಾಗೋದಿಲ್ಲ. ಸೊ ಪೂರ್ತಿ ಕಿತ್ಕೊಂಡಿದ್ವಿ. ಸೊ ಹೂವು ಕೂಡ ಸಿಕ್ತು. ನುಗ್ಗೆ ಸೊಪ್ಪು, ಹೂವು ಆ್ಯಂಡ್ ನುಗ್ಗೆಕಾಯಿ. ಇದನ್ನೆಲ್ಲ ನಾನು ನಾಳೆ ಕುಕ್ ಮಾಡ್ತೀನಿ, ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ. ಫಿಶ್ ತೊಗೊಂಡು ಬಂದಿದ್ದರು. ಸೊ ಇದರಲ್ಲಿ ಸಿಂಗಲ್ ಬೋನ್ ಇರುತ್ತಂತೆ. ಪಾಪುಗೆ ತಿನ್ನಿಸೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಅವನಿಗೆ ಫಿಶ್ ಅಂದರೆ ತುಂಬ ಇಷ್ಟ ಆಯಿತಾ. ಸೊ ಫಿಶ್ ನಾರ್ಮಲ್ ಕಬಾಬ್ ಮಸಾಲೆ ಯೂಸ್ ಮಾಡಿದ್ದೀನಿ ಕಬಾಬ್ ಮಿಕ್ಸ್ಚರ್ನ. ಆ್ಯಂಡ್ ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಾನು ಕರ್ಬೇವಿನ ಸೊಪ್ಪನ್ನ ಈ ಥರ ಹಾಕ್ತೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಆಯಿತಾ. ಕರ್ಬೇವಿನ ಸೊಪ್ಪು ಈ ರೀತಿ ಹಾಕೋದ್ರಿಂದ. ಬೇಕಿದ್ದರೆ ನೀವು ಕಟ್ ಮಾಡಿ ಕೂಡ ಹಾಕ್ಬೋದು. ಆ್ಯಂಡ್ ಇನ್ನೊಂದು ಸ್ವಲ್ಪ ಇದೆ, ಎಲ್ಲ ಕೂಡ ಮಾಡಿಟ್ಟಿದ್ದೀನಿ ಇವಾಗ. ನನಗೆ ಯಾಕೋ ಮೂಡೇ ಇರಲಿಲ್ಲ ಗೊತ್ತಾ ಇವತ್ತು ಫಿಶ್ ತಿನ್ನೋದಕ್ಕೆ. 1-2 ಪೀಸ್ ತಿಂದೆ ಅಷ್ಟೇ. ಆ್ಯಂಡ್ ಪಾಪುಗೆ ತಿನ್ನಿಸ್ದೆ. ಆ್ಯಂಡ್ ಅವ್ನಿಗೆ ನಾನ್ ವೆಜ್ಜಲ್ಲಿ ನಾರ್ಮಲಾಗಿ ಫಿಶ್ಶೇ ತುಂಬ ಇಷ್ಟ. ಅದರಿಂದ ಫಿಶ್ ಮಾಡ್ತೀವಿ ಜಾಸ್ತಿ. ಊಟ ಎಲ್ಲ ಆದಮೇಲೆ ಹೊರಗಡೆ ಕೂತಿದ್ದೆ. ನನಗೆ ಯಾಕೋ ಊಟ ಮಾಡೋಕ್ಕೆ ಮೂಡಿರಲಿಲ್ಲ ಇವತ್ತು. ಸೊ ಸ್ವಲ್ಪ ಮೊಸರು ತಿನ್ನೋಣ ಅಂತ ಹೇಳಿ ಮೊಸರು ತೊಗೊಂಡು ತಿಂತಾಯಿದ್ದೆ. ಆ್ಯಂಡ್ ಪಾಪು ನನಗೂ ಕೊಡಿ ಅಂತ ಹೇಳಿ ಬಂದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್